ಈ ಕೊಲೆ ನ್ಯಾಯವೇ? ದಲಿತರೆಂಬ ಹಣೆಪಟ್ಟಿ ಇನ್ನೂ ಎಲ್ಲಿಯವರೆಗೆ? ಅಜ್ಮೀರ್ ಸಿಂಗನಾಳ್ ಪ್ರಶ್ನೆ. ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಸಂಗನಾಳ ಗ್ರಾಮದ ದಲಿತ ಯುವಕ ಯಮನೂರಪ್ಪ ಅವರ ಹತ್ಯೆಯನ್ನ ಖಂಡಿಸಿ ಕನಕಗಿರಿಯಲ್ಲಿ ಪ್ರತಿಭಟನೆ ಮಾಡಲಾಯಿತು. ಪ್ರತಿಭಟನೆ ನೇತೃತ್ವ ವಹಿಸಿ ಮಾತನಾಡಿದ ಎಸ್ಡಿಪಿಐ ಕನಕಗಿರಿ ವಿಧಾನಸಭಾ ಕ್ಷೇತ್ರ ಸಮಿತಿ ತಾಲೂಕು ಅಧ್ಯಕ್ಷ ಅಜ್ಮೀರ್ ಸಿಂಗನಾಳ ಮಾತನಾಡಿ, ಇಂದಿನ ವೈಜ್ಞಾನಿಕ ಯುಗದಲ್ಲೂ ಕೂಡ ಜನಗಳಲ್ಲಿ ಮತಾಂಧತೆ ಇರುವುದು ಶೋಚನೀಯವಾದ ಸಂಗತಿಯಾಗಿದೆ. ಮಾತೆತ್ತಿದ್ರೆ ಸಾಕು, ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಎನ್ನುತ್ತಾ ಬೀದಿಗಳಲ್ಲಿ ಅರ್ಚಾಡುವ ಜನರೇ ಎಲ್ಲಿದ್ದೀರಾ ಅಂತ ಪ್ರಶ್ನೆ ಮಾಡಿದರು. ರಾಜ್ಯದಲ್ಲಿ ಇನ್ನೂ ಜೀವಂತವಿರುವ ಅಸ್ಪೃಶ್ಯತೆಯ ಆಚರಣೆ ನಿಮಗೆ ಕಾಣ್ತಾ ಇಲ್ವೇ? ಜಿಲ್ಲಾಡಳಿತ ಇಂತಹ ಘಟನೆಗಳು ನಡೆಯದಂತೆ ಯಾಕೆ ಜಾಗೃತಿಯನ್ನ ಮೂಡಿಸ್ತಾ ಇಲ್ಲ? ಆಗಸ್ಟ್ 17ರ ಶನಿವಾರದಂದು ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಸಂಗನಾಳ ಗ್ರಾಮದಲ್ಲಿ ಕ್ಷೌರ ಮಾಡಲು ನಿರಾಕರಿಸಿ ನಡೆದ ದಲಿತ ಯುವಕ ಯಮನೂರಪ್ಪ ಅವರ ಕೊಲೆ ನ್ಯಾಯವೇ? ಕೊಲೆಗೆ ಕಾರಣರಾದವರು ನಾಗರಿಕ ಸಮಾಜದಲ್ಲಿ ಬದುಕಲು ಅರ್ಹರೇ ಎನ್ನುವಂತ ಪ್ರಶ್ನೆಯನ್ನ ಮಾಡಿದ್ರು. ಇಂಥವರಿಗೆ ಉಗ್ರ ಕಠಿಣ ಶಿಕ್ಷೆ ನೀಡಿದಾಗ ಮಾತ್ರ ಈ ಜಾತೀಯತೆ, ಮತೀಯವಾದ, ಕೋಮುವಾದ, ಮೇಲು ಕೀಳಿನ ತಾರತಮ್ಯ ತೊಲಗಲು ಸಾಧ್ಯ ಅಂತ ಆಗ್ರಹಿಸಿದ್ರು. ಮೃತ ದಲಿತ ಯುವಕನ ಕುಟುಂಬಕ್ಕೆ 50 ಲಕ್ಷ ರೂಪಾಯಿಗಳ ಪರಿಹಾರ ನೀಡಬೇಕು ಹಾಗೂ ಕುಟುಂಬದ ಓರ್ವ ಸದಸ್ಯರಿಗೆ ಸರ್ಕಾರ ಕೆಲಸವನ್ನ ನೀಡಬೇಕು ಅಂತ ಪ್ರತಿಭಟನೆ ಮೂಲಕ ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿದರು. ನಂತರ ಮಾತನಾಡಿ, ಕೊಪ್ಪಳ ಜಿಲ್ಲೆಯಲ್ಲಿ ಇದು ಮೊದಲ ಘಟನೆಯಲ್ಲ. ಈ ಹಿಂದೆಯೂ ಕೂಡ ಯಲಬುರ್ಗಾ ತಾಲೂಕಿನ ಹೊಸಹಳ್ಳಿಯಲ್ಲಿ ಜೂನ್ 9, 2021ರಲ್ಲಿ ದಲಿತರಿಗೆ ಕ್ಷೌರ ಮಾಡಲು ನಿರಾಕರಿಸಿದ್ರಿಂದ ನೊಂದ ದಲಿತ ಯುವಕ ಆತ್ಮಹತ್ಯೆಗೆ ಯತ್ನಿಸಿದ ಸಂಬಂಧ 16 ಜನರ ಮೇಲೆ ಪ್ರಕರಣ ದಾಖಲಿಸಲಾಗಿತ್ತು. ಇಂತಹ ಪ್ರಕರಣಗಳು ಜನಮಾನಸದಲ್ಲಿ ಮರೆಮಾಚುವ ಮುನ್ನವೇ ಪದೇ ಪದೇ ನಡೀತಾ ಇದ್ರು ಜನಗಳಲ್ಲಿ ಜಾಗೃತಿ ಮೂಡಿಸುವಲ್ಲಿ ಜಿಲ್ಲಾಡಳಿತ ವಿಫಲವಾಗಿದೆ ಅಂತ ಆರೋಪಿಸಿದರು. ಅನೇಕ ಕಡೆಗಳಲ್ಲಿ ದಲಿತರಿಗೆ ದೇಗುಲ ಪ್ರವೇಶ, ಕ್ಷೌರ ನಿಷೇಧ, ಹೋಟೆಲ್ಗಳಲ್ಲಿ ನಿರಾಕರಣೆ, 2 ಲೋಟ ಪದ್ಧತಿ ಇದ್ದು ಇಂತಹ ಮೌಢ್ಯ ಆಚರಣೆಗಳಿಗೆ ಕಡಿವಾಣ ಹಾಕಬೇಕು. ಜೊತೆಗೆ ಕಟ್ಟುನಿಟ್ಟಿನ ಆದೇಶವನ್ನ ಹೊರಡಿಸಬೇಕು. ಅಂದಾಗ ಮಾತ್ರ ಜಾತೀಯತೆ ತೊಲಗಲು ಸಾಧ್ಯ ಅಂತ ಅವರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ದಾವೂದ್, ಕಾರ್ಯದರ್ಶಿ ಇಮ್ರಾನ್, ಸಹ ಕಾರ್ಯದರ್ಶಿ ಅಲ್ತಾಫ್, ಡಿಎಸ್ಎಸ್ ಕನಕಗಿರಿ ಅಧ್ಯಕ್ಷರಾದ ಹನುಮೇಶ್, ಡಿಎಸ್ಎಸ್ ಭೀಮವಾದ ಡಾಕ್ಟರ್ ಮೋಹನ್ ರಾಜ್ ಗಂಗಾವತಿ, ಅಧ್ಯಕ್ಷರಾದ ಭಾಷಾ ಚಲವಾದಿ, ಕರ್ನಾಟಕ ರಾಜ್ಯೋದಯ ಹಸಿರು ಸೇನೆ ರೈತ ಉಪಾಧ್ಯಕ್ಷರಾದ ಯೋಗಪ್ಪ ಹಾದಿಮನಿ ಹಾಗೂ ಕಾರ್ಯದರ್ಶಿ ರಮೇಶ್ ನಾಯಕ್, ಹುಲಿ ಹೈದರ್ ಕನಕಗಿರಿಯ ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ಪಂಚಯ ಹಿರೇಮಠ್. ಕೊಲೆಯಾದ ದಲಿತ ಯುವಕನ ಯಮೂರ್ಸ್ವಾಮಿ ಬಂಡ್ಯಾಳ್ ಕುಟುಂಬ ಪರಿಹಾರ ನೀಡಲು ಆರೋಪಿಗೆ ಕಠಿಣ ಶಿಕ್ಷೆ ವಿಧಿಸಲು ಆಗ್ರಹಿಸಿ ಮತ್ತು ದೇಶದಲ್ಲಿ ನಡೆಯುತ್ತಿರುವ ಅತ್ಯಾಚಾರ ಕೊಲೆಗಳನ್ನು ಖಂಡಿಸಿ ಇದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು, ಈ ಸಂವಿಧಾನ ಶಿಲ್ಪಿ ಬಿ.ಆರ್. ಅಂಬೇಡ್ಕರ್ ವೃತ್ತದಿಂದ ಪ್ರಾರಂಭಗೊಂಡು ನಮ್ಮ ಪ್ರತಿಭಟನೆ ಕನಕಾಚಲಪತಿ ದೇವಸ್ಥಾನ ಮಾರ್ಗವಾಗಿ ಇಂದು ವಾಲ್ಮೀಕಿ ವೃತ್ತದಲ್ಲಿ ಇಲ್ಲೆಲ್ಲ ಪ್ರತಿಭಟನೆ ಹಮ್ಮಿಕೊಂಡಿದ್ದು, ಎಲ್ಲ ನಮ್ಮ ರೈತ ಪರ ಸಂಘದ ನಾಯಕರಿಗೂ, ನಮ್ಮ ಪಕ್ಷದ ಎಲ್ಲ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಕಾರ್ಯಕರ್ತರಿಗೂ, ಎಲ್ಲ ಸಪೋರ್ಟ್ಗಳಿಗೂ ನಾನು ತಿಳಿಸುತ್ತಾ, ಈ ಘಟನೆ ಇಂದು ದೇಶದಲ್ಲಿ ನೋಡ್ತಿರ್ಬೋದು, ರಾಜ್ಯದಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರಗಳು ಏನು ನಮ್ಮ ಒಂದು ಅಸ್ಪೃಶ್ಯತೆ ನಿವಾರಣೆ ಮಾಡುವಲ್ಲಿ ಎಷ್ಟು ವಿಫಲತೆಯಾಗಿದೆ ಅಂದರೆ, ಉದಾಹರಣೆಗೆ ನಮ್ಮ ಯಲಬುರ್ಗಾ ತಾಲೂಕಲ್ಲಿ ಆದಷ್ಟು ನಾವು ಕೊಪ್ಪಳ ಜಿಲ್ಲೆಯಲ್ಲಿ ನೋಡಬೇಕಾದ್ರೆ ಬಹಳಷ್ಟು ಏನು ಇದು ರಾಜ್ಯ ಸರ್ಕಾರಗಳು ಅಸ್ಪೃಶ್ಯತೆ किसी के चाय बेचने वाला पूरा भारत बेच रहा है, इसी काम में हासिल उसे भारत बेच रहा है। के रेल बिक गई, तेल बिक गई, बिका हवाई अड्डा, सब कुछ बिकते देख के खुश है आपके जेपी नड्डा। के जनता महंगाई के मारी कर दे आकार, कहाँ सोया है चौकीदार, कहाँ सोया है चौकीदार, कहाँ सोया है चौकीदार, कहाँ सोया है चौकीदार। ಇವರು ಚೌಕಿದಾರಿಗೆ ಮಾಡಕ್ ಬಂದ್ರಲ್ಲ ಮಾನ್ಯ ಪ್ರಧಾನಮಂತ್ರಿ ಮೋದಿ ಅವರು, ಸದಸ್ಯರಿಗೆ ಗೌರ್ಮೆಂಟ್ ಜಾಬ್ ಆಗಿ ಕೊಡ್ಲೇಬೇಕು. ಯಾಕಂದ್ರೆ ಇದು ನಿಮ್ಮ ಕೆಲಸ ಇತ್ತು. ಯಾವ ಕೆಲಸ ಇತ್ತಪ್ಪ ಅಂದ್ರೆ, ನಿಮ್ಗೆ ಆಸ್ತಿ ತಂದಿದೆ ಅಂದ್ರೆ ನೀವು ಕುರ್ಚಿ ಮೇಲೆ ಆರಾಮ್ನಾಗ ಕುಂತು AC ರೂಮ್ ಮೇಲೆ ಕುಂದ್ರಲ್ಲಿ ಕರ್ಕೊಂಡ್ ಬಂದಿಲ್ಲ ಸರ್. ನೀವು ಕರ್ಕೊಂಡ್ ಬಂದಿದ್ರಿ ಅಂದ್ರೆ ನಿಮ್ಮನ್ನ ಯಾಕೆ ಮಾಡ್ತೀರಿ? ನೀವು ನಮ್ಮ ಕೆಲಸಗಾರ ಆಳ್ರಿ. ನೀವು
ಕನಕಗಿರಿ ಕ್ಷೇತ್ರದ ನಮ್ಮ ಕೆಲಸ ಮಾಡೋಕ್ಕೆ ನಾವು ನಿಮಗೆ ಬಿಟ್ಟು ಕೊಟ್ಟಿದ್ದು. ಹಂಗಾಗಿದ್ರೆ ನಾವೇ ಮಾಡ್ತೀವಿ ಕೆಲಸ, ನಿಮಗೆ ಕಾಣಿಸ್ತಿರ್ತೀವಿ. ಇದು ಒಂದು ಸಂವಿಧಾನ ಬರೆದಿದ್ದಾರೆ ಅಂಬೇಡ್ಕರರು. ಈ ತರ ಒಬ್ಬರು ಇರಬೇಕು, ಈ ತರ ಇರಬೇಕು ಅಂತೇಳಿ ಆ ಅಧಿಕಾರದಲ್ಲೇ, ಆ ಸಂವಿಧಾನದಲ್ಲೇ ನೀವು ಅಡಿಯಲ್ಲೇ ನೀವು ಇವತ್ತು ಮಿನಿಸ್ಟರ್ ಆಗಿದ್ದೀರಿ. ಅದು ಗೊತ್ತಿದೆ. ಆ ಕೆಲಸ ನೀವು ಮಾಡಬೇಕು. ಆ ಕೆಲಸ ಏನಪ್ಪ ಅಂದ್ರೆ, ನೀವು ಜಾಗರಣೆ ಎಲ್ಲ ಹಳ್ಳಿಯಲ್ಲಿ ದಲಿತ ಸಮಾಜ, ಮುಸ್ಲಿಂ ಸಮಾಜ ಏನೈತೆ ಅನ್ನೋದು ಜಾಗರಣೆಯನ್ನು ಮಾಡಬೇಕಿತ್ತು. ನೀವು ಮಾಡಿದಿರಾ? ನಿಮ್ಮ ಕೆಲಸ ಏನು ನೀವು ಮಾಡಿದ್ರಿ? ನಿಮ್ಮ ಕೆಲಸ ಇದು ಮಾಡಿದ್ರಂದ್ರೆ ಒಂದು ದಲಿತವನ್ನು ಒಂದು ನಮ್ಮ ಬ್ರದರನ್ನು ಕೊಲೆ ಹಾಕ್ತಿದ್ದಿಲ್ಲ ಇವತ್ತು. ಯಾಕಂದ್ರೆ ಈ ಕಾರಜಗಿ ಆಗ್ಲಿ, ಕರ್ನಾಟಕದಲ್ಲಿ ಎಲ್ಲಿ ಹಳ್ಳಿ ಆಗ್ಲಿ, ಗಲ್ಲಿ ಆಗ್ಲಿ ಎಂತರ ಇದಾರೆ ಗೊತ್ತಾ? ಒಂದು ಮಾತು ಹೇಳ್ತೀನಿ ಜನಕ್ಕೆ ಅರ್ಥ ಮಾಡಿ. ಏನಂತಂದ್ರೆ, ಈ ಜಾತಿ ವೇದ ಅನ್ನೋರು ಜಗ್ಮಂತ ಇದ್ದಾರೆ ನಿಮ್ಗೆ ಬಳಸ್ಕೊಳಕ್ಕೆ, ಸಣ್ಣ ಜಾತಿ ದೊಡ್ಡ ಜಾತಿ ಅಂತೇಳಿ. ಹಂಗಾಗಿ ಈ ಕೊಲೆಗಳು ನಡೆಯಬೇಕಾವೆ. ಈ ಕೊಲೆಗಳ ಕಾರಣ ಆಗೋಕ್ಕೆ ಯಾರಿದ್ದಾರೆ ಅನ್ನೋದು ಮುಖ್ಯ ಅನ್ನೋದು ಎಲ್ಲ ಅಧಿಕಾರಿಗಳಿಗೂ ಗೊತ್ತು, ಮತ್ತು ಶಿವರಾಜ್ ತಂಗಡಿಗೋರಿಗೂ ಗೊತ್ತು. ಆಮೇಲೆ ಈ ಜನಗಳು ಯಾರು ಮುಗ್ಧರಲ್ಲ, ಇವರೇ ಮಾಡ್ತಾರೆ, ಇವರೇನದು ಎಲ್ಲರಿಗೂ ಗೊತ್ತಿದೆ. ಯಾರು ಕೈಗೊಡ ಇದೆ, ಅವ್ರಿಗೆ ಯಾರು ತಲೆ ತುಂಬ್ಯಾರ, ಅವ್ರ ಮೈಂಡ್ ವಯಸ್ಸು ಯಾರು ಮಾಡ್ಯಾರ, ಅವ್ರ ಮೈಂಡ್ ತುಂಬ್ಯಾರ ಯಾರು ನೋಡ್ರಿ. ಮಾಮೂಲಿ ಒಂದು ಕೆಲಸ ಮಾಡೋನು, ಜಾತಿ ವಿಚಾರ ಮಾಡೋಣಂದ್ರೆ ಅವ್ನು 100, 200, 300 ದುಡಿಯೋನು, ಅವ್ನು ಜಾತಿ ವಿಚಾರ ಮಾಡ್ದ. ಹೌದು ಅಲ್ಲ? ಈ ಅನ್ಯಮತ ಮಾಡೋ ಹೋರಾಟ ನಾವು ಈಗಿನ ಮಂದಿಗೆ ನಮ್ಮ ಹೆಸರು ಟೀಮ್ನೇನೆ ಬರಲಿ, ಅವ್ರಿಗೆ ಕೇಂದ್ರ ಹೋಗುತ್ತೆ, ನಮ್ಮ ಹೆಸರು ಗೊತ್ತಷ್ಟೇ. ನಾವು ಹೋರಾಟ ಮಾಡಿದ್ರೆ ನಮ್ಮ ಹಿಂದೂ ಇರೋಂಗೆ ಹೆಸರು ಆಗ್ಬೇಕು, ಅವನಿಗೆ ಆಗಿರೋ ನ್ಯಾಯ ಸಿಗ್ಬೇಕು. ಅನ್ಯಮತ ನಾವು ಹೋರಾಟ ಮಾಡ್ಬೇಕು. ಅವನು ಯಾರೇ ಆಗಿರ್ಲಿ, ಅವ್ರ ರಾಜಕೀಯ ವ್ಯಕ್ತಿನೇ ಆಗಿರ್ಲಿ, ಬೇರ್ಕಂಡ ಅಧಿಕಾರಿನೇ ಆಗಿರ್ಲಿ, ಅವನು ನಮ್ಮ ಈ ಸಿಸ್ಟಮ್ನಲ್ಲಿ ಒಬ್ಬ ವ್ಯಕ್ತಿಗೆ ಅವಮಾನ ಇದೆ. ಯಾಕಂದ್ರೆ ನಮ್ದು ಪ್ರಜಾಪ್ರಭುತ್ವ, ಎಲ್ಲರಿಗೂ ಇಲ್ಲಿ ಸಮಾನ ಹಕ್ಕಿದೆ. ನಾವು ಯಾಕೆ ಪ್ರಶ್ನೆ ಮಾಡಲ್ಲ? ಈ ತರ ಒಬ್ಬ ದಲಿತನಿಗೆ ಕೊಲೆ ಆಗಿದೆ, ನಮಗೆ ಬೇಕಾದಷ್ಟು ಜನ ಬರ್ತಾರೆ, ಉಳಿದ ಜನ ಬಿಟ್ಬಿಡ್ತಾರೆ. ಹಿಂಗಾಗ್ಬಾರ್ದು. ಈ ಪ್ರಜಾಪ್ರಭುತ್ವದಲ್ಲಿ ಹುಟ್ಟಿದಂತ ಪ್ರತಿಯೊಬ್ಬ ಪ್ರಜಾನು ತಮ್ಮ ಹಕ್ಕನ್ನು ತಾವು ಪಡ್ಕೊಳ್ಬೇಕು. ಯಾಕಂದ್ರೆ ಇವಾಗ ಹಳ್ಳಿಯಲ್ಲಿ ಸೋರಾಮಣಿಗೋಸ್ಕರ 80 ಅವರ ಹತ್ಯೆಗಳಿದ್ರು. ಯಾಕೆ? ಅವನೇನಾದ್ರು ಫೋನ್ ಹಾಕಿದಾನ, ಇಷ್ಟೇ ಇಂಥ ಜನಕ್ಕೆ ಇದು ಅಂತ ಅವ್ನು ಹಾಕ್ಬೇಕಾಗಿತ್ತು. ದಲಿತರಿಗೆ ಪ್ರವೇಶವಿಲ್ಲ ನಮ್ಮ ಅಂಗಡಿಯಲ್ಲಿ ಅಂತ ಅವ್ನು ಎತ್ತೆ ಹಾಕಿ ಮಾಡಿದ್ನ. ಯಾವ್ದಾದ್ರು ಸರ್ಕಾರ ಅವರಿಗೆ ಲೆಟರ್ ಕೊಟ್ಟಿದ್ಯಾ? ಯಾವ್ದು ಕೊಟ್ಟೇ ಇಲ್ಲ. ನಾವ್ ಯಾಕೆ ಪ್ರಶ್ನೆ ಮಾಡಲ್ಲ ಹೋಗಿ ಅವರಿಗೆ? ಅವನ್ಗೆ ಮರಣಗಲ್ಲೇ ಶಿಕ್ಷೆ ಹಾಕ್ಬೇಕಂತ ನಾನು ನನ್ನ ಸಂಘದಿಂದ ಮತ್ತು SDPI ಸಂಘದಿಂದ ವತಿಯಿಂದ ಕೇಳ್ತಿದ್ದೀನಿ. ಮೊನ್ನೆ ಸುರೇಶ್ ತಂಗಡಿ ಸಾಹೇಬ್ರಿಗೆ ಹೇಳೋದು ಒಂದೇ, ಇದು ನಮ್ಮ ಡಿಸ್ಟ್ರಿಕ್ಟ್ ನಲ್ಲಿ ನಡೆದಂತ ಕೃತ್ಯ. ಇದಕ್ಕೆ ನೀವು ಮುಂಚೂಣಿ ತಗೊಂಡು ಮಾಡಿದಂತ ಜಾತಿವಾದಿ ಪ್ರಜೆಗಳಿಗೆ ಗಲ್ಲು ಶಿಕ್ಷೆಯನ್ನು ನೀಡಬೇಕಂತ ನನ್ನನ್ನು ಮಾತನ್ನು ಮುಗಿಸ್ತೇನೆ. ಮಕ್ಕಳು ಕೂಡ ಬಿಡದಾಗೆ ದೂರ ಮನಸ್ಸಿದ್ಯ ದೂರ ಮನಸ್ಸಿದ ವ್ಯಾಖ್ಯೆಗಳು. ಒಂದು ಸಣ್ಣ ಮಕ್ಕಳು ನೋಡದೆ ಒಂದು ವೈದ್ಯ, ಒಂದು ಹಿಂದೂ ಧರ್ಮದಲ್ಲಿ ವೈದ್ಯ ಒಂದು ದೇವರಿಗೆ ಸಮಾನ ಒಂದು ಓದಿಸ್ತಾರೆ ಡಾಕ್ಟರ್ ಅಂದ್ರೆ. ಒಂದು ಜೀವ ಉಳಿಸೋ ಒಂದು ಡಾಕ್ಟರ್ನ ಒಂದು ಆಡಾಗಲೇ ಹರಿದು ಮುಕ್ಕುವ ಒಂದು ಸ್ಥಾನಕ್ಕೆ ಹೋಗ್ತಾರಂದ್ರೆ ಇವರು ಯಾವ ಶಾಲೆಯಲ್ಲಿ ಇವರು ಪಾಠ ಕಲಿತಿರ್ಬೋದು. ಒಂದು ಮಗುವನ್ನು ಬಿಡದೆ, ಒಂದು ವೈದ್ಯರನ್ನು ಬಿಡದೆ ಇವರು ಉಳಿದು ಹೋಗ್ತಾರಂದ್ರೆ ಇವರಿಗೆ ತಾಯಿ, ಅಣ್ಣ, ತಂಗಿ ಯಾರು ಇವರು ಅವ್ರಿಗೆ ಹುಟ್ಟಲೇ ಇದು ಅವ್ರ ತಾಯಿ, ಅವ್ರ ತಂಗಿ, ಮಕ್ಕಳು ಒಂದು ಭಾವಶಕ್ತಿ, ಅವ್ರಿಗೊಂದು ಪರಿಸ್ಥಿತಿ ಕೂಡ ಅದು ಹೋಗ್ಬಿಟ್ಟಿದೆ. ಏನು ಅಷ್ಟು ಕ್ರೂರವಾಗಿ ಅತ್ಯಾಚಾರ ದಿನ ಬೇಕಾದ್ರೆ ನಾವು ಈ ಬ್ಯಾನರ್ ಅಲ್ಲಿ ನೋಡ್ತಿರ್ಬೋದು. ಈ ಫೋಟೋ, ಈ ಬ್ಯಾನರ್ ಎಷ್ಟು ಹಾಕ್ಸಿದ್ರು ಇರ್ತಾಗಿಲ್ಲ, ಅಷ್ಟು ಅತ್ಯಾಚಾರಗಳು ದಿನಕ್ಕೆ 71% ಇಂಡಿಯಾದಲ್ಲಿ 71% ಅತ್ಯಾಚಾರಗಳು ಇರ್ತವೆ ದಿನ ಬೆಳಗಾವಿ. ಇದನ್ನು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರಗಳು ಶಿಕ್ಷೆಯನ್ನು ಜಾರಿಗೆ ತರಬೇಕು. ಆಗ ಮಾತ್ರ ಈ ಒಂದು ಜಾತಿವಾದಿ ಮನಸ್ಥಿತಿ ಹಾಗೂ ಈ ಅತ್ಯಾಚಾರಿ ಮನಸ್ಥಿತಿಯನ್ನು ನಾವು ಕೊಲೆಗೋಲು ನಾವು ಕಾರಣಭೂತರಾಗಬಹುದು. ಇದು ಒಂದು ಶಾಂಪಲ್ ಮಾತ್ರಕ್ಕೆ ಪ್ರತಿಭಟನೆ ಆಗಿತ್ತು. ಮುಂದಿನ ಇದು ಹೆಚ್ಚಿನ ಮುಖಾಂತರ ನಾವು ಪ್ರತಿಭಟನೆ ಹಮ್ಮಿಕೊಳ್ಳಿದ್ದು. ಇಲ್ಲಿಗೆ ಇದು ಕಠಿಣ ಕ್ರಮ ಜರುಗಿಸಿ ಅವರಿಗೆ ಕುಟುಂಬಕ್ಕೆ ಯಾರೋ ನಮ್ಮ ಬಂಡ್ಯಾಳ ಯಮನಪ್ಪ ಬಂಡೇವಾಳ ಅವರಿಗೆ, ಅವರ ಕುಟುಂಬಕ್ಕೆ ಪರಿಹಾರ 50 ಲಕ್ಷ ನೀಡಲೇಬೇಕು ಸರ್ಕಾರ. ಇದನ್ನು ನಾವು ಆಗ್ರಹಿಸಿ ಕಠಿಣ ಶಿಕ್ಷೆಯನ್ನು ಆ ಆರೋಪಿಗೆ ನೀಡಬೇಕು ಎಂದು ನನ್ನ ಈ ಮಾತುಗಳನ್ನು ಮುಗಿಸಿ ಮುಂದಿನ ಮಾತನಾಡಲು ಧನ್ಯವಾದಗಳು. के बेटी को हमने कहा सरस्वती कहते हैं, लक्ष्मी कहते हैं, लेकिन यहाँ की बेटी को क्या है और शहजादी कहते हैं। फिर भी यहाँ की बेटी को इस तरह दरिंदगी के साथ क्या इज्जत लूटी जाती है। यह ऐसे दुर्घटना है कि डॉक्टर के बारे में तो उनका डॉक्टर है, इज्जत इस तरह लूटा गया
चश्मे को तोड़ा गया, क्या है होठों को क्या है लोचा गया, हाँ मुंह से क्या है खून निकला गया, हड्डियों को तोड़ा गया और सब पर क्या है जख्में लगी। इसके बावजूद भी वो बच्ची कितना चिल्लाते होगी, वही है हुकूमत हमारे लिए इंसाफ बताए। मैं ये कहूँ ऐसे कितनी क्या है बहने क्या है जुल्म और जाति में क्या है हाँ लड़ते होंगे करते होंगे। इसलिए मेरे मोहतरम भाइयों, लुटेरे आजाद कर रहे हैं, लुटेरे क्या है आजाद कर रहे हैं। मैं एक आशार कहता हूँ, जब लुटेरे आजाद हो ಯಾಕೆಂದ್ರೆ ಅವು ಅಷ್ಟೇ ಟಿವಿ ನಲ್ಲಿ ತೋರಿಸಿದ್ದು, ಬೇರೆ ಯಾವ ಕೊಲೆಗಳು ತೋರಿಸಿದ್ದಾರ? ತೋರಿಸಲ್ಲ. ಅವ್ರಿಗೆ ಏನ್ ಬೇಕು? ಟಿಆರ್ಪಿ ಅನ್ನೋ ಒಂದು ಅವ್ರಿಗೆ ದುಡ್ಡು ಬೇಕು. ಅವರು ದೇಶ ಊರು ಅವು ಏನೇ ಆಗಿ ಅವ್ರ ಸಂಬಂಧ ಇಲ್ಲ. ಯಾಕಂದ್ರೆ ಅವ್ರಿಗೆ ಏನ್ ಬೇಕು? ಅವ್ರಿಗೆ ಟಿಆರ್ಪಿ ಬೇಕು, ಅವ್ರಿಗೆ ದುಡ್ಡು ಬೇಕು. ಯಾರ ಮನೆ ಆಳಾದ್ರೆ ಅಂದ್ರೆ ನಮ್ಮ ಮನೆ ಉದ್ದಾರ ಇದ್ರೆ ಸಾಕಂತ ಅವರು ಈ ಸರ್ಕಾರ ನಡೆಸ್ತಾ ಇದ್ದಾರ, ನೀತಿ ಸರ್ಕಾರ. ಆ ಸರ್ಕಾರಕ್ಕೆ ನನ್ನ ಧಿಕ್ಕಾರ. ಪವರ್ಫುಲ್ ಆಫ್ ಲೀಡರ್ ಮೋದಿ ಏನ್ ಮಾಡ್ತಾ ಇದೆ ಅಂತ ಮಣಿಪುರದಲ್ಲಿ ಮಹಿಳೆಯರನ್ನ ಬೆತ್ತಲಿಂದ ಮೆರವಣಿಗೆ ಮಾಡಿದ್ರು. ಅದರ ಮೇಲೆ ಕಂಡೀಷನ್ ಆಗ್ತಿಲ್ಲ. ನೀವೆಲ್ಲ ಸರ್ಕಾರ ನಡೆಸ್ತೀರೇನಯ್ಯ? ನಿಮ್ ಕೈಲಾಗಲ್ಲ ಅಂದ್ರೆ ಮನೆಗೆ ಹೋಗ್ರೆ ಯಾವ ಮನೆಗೆ ಹೆಣ್ಣುಮಕ್ಕಳನ್ನು ಹತ್ಯೆಗೈತಾ ಇದ್ದಾರೆ, ನೀವು ಆರಾಮಾಗಿ ನಿದ್ದೆ ಮಾಡ್ತಾ ಇದ್ರಲ್ಲ, ನೀವು ಒಳ್ಳೇದಾಗ್ತೇನಯ್ಯ? ಮತ್ತೆ ನಾವು ಮಾತಾಡ್ತೀವಿ ಬೇಟಿನ ಬಚಾವ್, ಅದು ಮಾಡ್ರಿ ಇದು ಮಾಡ್ರಿ, ಓದಿಸ್ರಿ. ಓದೋ ಮಕ್ಕಳಿಗೆ ಡಾಕ್ಟರ್ಗೆ ಇದು ಸಪೋರ್ಟ್ ಇಲ್ಲ ಅಂದ್ಮೇಲೆ ಇನ್ನು ಕೂಲಿ ಕಾರ್ಮಿಕರಿಗೆ ಏನ್ ಸಪೋರ್ಟ್ ಕೊಡ್ತಾರಪ್ಪ ಈ ಸರ್ಕಾರದವರು? ಏನಾದ್ರು ಸಪೋರ್ಟ್ ಕೊಡ್ತಾರ? ಅವರು ಕೊಡಕ್ಕಾಗಲ್ಲ ಅವರು. ಯಾಕಂದ್ರೆ ಅವ್ರಿಗೆ ತಮ್ಮ ಮನೆ ಹೆಣ್ಮಕ್ಕಳನ್ನು ಮಾತ್ರ ಕಾಳಜಿ ಮಾಡ್ಕೊಳ್ಳೋದು ಗೊತ್ತಿದೆ, ಬೇರೆ ಹೆಣ್ಮಕ್ಕಳನ್ನ ಕಾಳಜಿ ಮಾಡೋದು ಗೊತ್ತಿಲ್ಲ. ಅವ್ರಿಗೆ ಗೊತ್ತಿರೋದು ಒಂದೇ, ಆ ಜಾತಿ ಧರ್ಮಗಳಿಗೆ ಬೀಜ ಬಿತ್ತಿ ಮುಸ್ಲಿಮ್ಸ್ ಹಿಂದೂ ಬಡದಾಡ ಕಚ್ಚಬೇಕು ಅನ್ನೋದು ಒಂದೇ ಅವ್ರ ಮೈಂಡ್ ಸೆಟ್. ಮತ್ತೆ ಬೇರೆ ಏನು ಕಾರಣ ಇಲ್ಲ. ಬೇರೆ ಕಾರಣ ಇದ್ದಿದ್ರೆ ಅವರು ಈ ಸಮಾಜ ಕಲ್ಯಾಣ ಇಲಾಖೆಯವರು ಏನ್ ಮಾಡ್ತಾ ಇದ್ದಾರೆ? ಅವ್ರಿಗೆ ರೂಲ್ಸ್ ಪ್ರಕಾರ ಅವರು ಪ್ರತಿಯೊಂದು ಹಳ್ಳಿಗೆ ಹೋಗಿ ಎಲ್ಲಾ ಜಾತಿಗಳನ್ನ ಕುಂದಿರಿಸಿ ಅವರು ಮಾತಾಡಬೇಕು ಅಂತ ಯಾವ ಸಮಾಜ ಕಲ್ಯಾಣ ಇಲಾಖೆ ಮಾಡ್ತಾ ಇದೆ ತೋರಿಸ್ತೀವಿ. ಒಂದು ಸಮಾಜ ಇಲಾಖೆ ಕಲ್ಯಾಣ ಕೂಡ ಅದನ್ನು ಮಾಡ್ತಾ ಇಲ್ಲ. ಕಡೆ ಇವರು ಸರಿಯಾಗಿ ಕೆಲಸ ಮಾಡೋರು ಮಾಡ್ತಾ ಇಲ್ಲ ಅಂದ್ಮೇಲೆ ನಾವು ನೀವಂತಾರಲ್ಲ ಏನ್ ಮಾಡ್ಬೇಕಯ್ಯ? ನಾವು ಇಲ್ಲಿ ಖಾಲಿ ಮುನ್ಸೆಟ್ ಹೋರಾಟ ಮಾಡ್ಕೊಂಡು ಕುಂದಿರ್ಬೇಕಾ? ಇದು ಲಾಸ್ಟ್ ಟೈಮ್ ಫಸ್ಟ್ ವಾರ್ನಿಂಗ್. ನಾವು ಏನಾದ್ರು ದಲಿತರು, ಮುಸ್ಲಿಮ್ಸರು, ಹಿಂದುಳಿದ ವರ್ಗದವರು ಎಲ್ಲರೂ ನಮಗೆ ಸಂಘಟನೆ ಬೇಡ, ಇನ್ನೊಂದು ಬೇಡ ಅಂತ ನಾವು ये क्या है, सिर्फ क्या है लागू करना नहीं है, उसको अमल में लाना जरूरी है। सिर्फ क्या है जहां आए सबका साथ सबका विकास बोलकर क्या है यहाँ पर ऊंच नीच करके एक हमारे दलित भाई को सिर्फ क्या है जात पात के बुनियाद पर उसको क्या है बेदर्दी से कत्ल किया गया है। और हमारी बच्चियां जो क्या है दिन ब दिन इस देश में ऐसी क्या है दुर्घटना घट रही है कि हमारी बच्चियां क्या है रोडों पर महफूज के साथ क्या फिरना ಮತ್ತು ಮುಂದಾದರೂ ಇಂಥ ಘಟನೆಗಳು ನಡೆಯಬಾರದು ಎಂಬ ನಿಮ್ಮ ಕಾಳಜಿಯಿಂದ ನೀವು ನೀಡುತ್ತಿರುವ ಮನವಿಯನ್ನು ಜನ ಸರ್ಕಾರಕ್ಕೆ ಹಿಂದೆ ಜಿಲ್ಲಾಧಿಕಾರಿಗಳ ಮುಖಾಂತರ ತಮ್ಮ ಮನವಿಯನ್ನು ಸಲ್ಲಿಸಲು ಕ್ರಮ ಕೈಗೊಳ್ಳಲಾಗುತ್ತೆ. इंकलाब जिंदाबाद, इंकलाब जिंदाबाद,